Hello students, today in various views study of nerve systems, we can learn with the nerve systems is a basic universal in nerve system is called neuron. First one, what is nerve systems and neuron? Classifications of neuron systems, organs of systems. What is a nerve systems? Nerve systems is a control center of our body. When our activities we do in daily life, we eat, we sleep, we run, use walk, wake up, we sing. Even it is a watching this video is a nerve systems working on body and underable this understanding video. Functionings of all other systems of our body fully depends on it. It is a functions nerve systems working on body and unable this understanding. It is a such as a digestive systems, reproductive systems, muscular systems and up to so on. Those are three depends on the nerve systems. The basic unit cells of the nerve systems is called a neuron. Neurons is a transmitted nerve systems messages in transformation signals orders inborn onto the body parts and vice versa. It is a neuron systems. Neuron systems is a in process is a actually process through the travels in a brain to organs refers to the brain. Two types of the nerve systems, electrical nerve impulses and chemical nerve impulses. Electrical nerve impulses is a within a neuron. Chemical nerve systems is a between two neurons. This is a two types of the nerve influences. Next one, neuron structures. Neuron structures. Neurons is a connected to the axon and is a transformations to the informations in a cell body to nucleus. First one is a dendrites, cell bodies are soma, axon continue to informations passes through the node of Ranvier myelin axon terminals. It is a totally process for the neuron systems in the cell body. That is a structures of the neurons. Neurons is a structures is a collected to the informations in a signals orders in a brain to the body parts. Nerve system is actually processed through the travels in the brains and organs. Is a refers to the brain. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮೂಳೆಯಲ್ಲಿ ನಮ್ಮ ಮೆದುಳಲ್ಲಿ ಆಗ್ತಕ್ಕಂಥ ಒಂದು ಯಾವುದೇ ಒಂದು ಕೆಲಸ ಇಸದ ಒಂದು ಬಿಸಿ ವಸ್ತುವನ್ನು ಮುಟ್ತೀವಿ ಅಂದ್ರೆ ಅದು ನಮಗೆ ಬಿಸಿ ಐತೆ ಅಂತ ಗೊತ್ತಾದ ತಕ್ಷಣ ಅದು ನಮ್ಮ ಮೆದುಳಿಗೆ ಸಂದೇಶವನ್ನು ಕಳಿಸ್ತದೆ. ಅದು ಯಾವ ಮೂಲಕ ಅಂದ್ರೆ ನರಕೋಶದ ಅಂದ್ರೆ ನರವ್ಯೂಹದ ಮೂಲಕ ಅದರ ಟ್ರಾನ್ಸ್ಫಾರ್ಮೇಷನ್ಸ್ ಆಫ್ ದಿ ಇನ್ಫಾರ್ಮೇಷನ್ಸ್ ಟು ರಿಯಾಕ್ಟ್ ದಿ ಪ್ರೊಸೆಸ್. ಅದು ಅಂದರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನೀಡುತ್ತದೆ. ಚೈನ್ಸ್ ಆಫ್ ನ್ಯೂರಾನ್ಸ್ ಅಂತಂದರೆ ಒಂದೊಂದು ಚೈನ್ಸ್ ಕೂಡ್ಕೊಂಡಿರ್ತಾವೆ. ಅಂದರೆ ಒನ್ ನ್ಯೂರಾನ್ಸ್ ಈಸ್ ದ ಕಲೆಕ್ಟೆಡ್ ಟು ದಿ ಅನದರ್ ನ್ಯೂರಾನ್ಸ್ ಸೈನಾಪಸ್. ವಾಟ್ ಈಸ್ ಸೈನಾಪಸ್? ಸೈನಾಪಸ್ ಈಸ್ ಎ ಕನೆಕ್ಷನ್ಸ್ ಪಾಯಿಂಟ್ಸ್ ವೇರ್ ಈಸ್ ಅ ಮೆಸೇಜಸ್ ಆರ್ ಪಾಸ್ಡ್ ಫ್ರಮ್ ದಿ ಒನ್ ನರ್ವ್ ಸೆಲ್ಸ್ ಟು ಅನದರ್ ನರ್ವ್ ಸೆಲ್ಸ್. ಅಂದರೆ ಒನ್ ನರ್ವ್ ಸೆಲ್ಸಿಂದ ಅನದರ್ ನರ್ವ್ ಸೆಲ್ಸ್ಗೆ ಇನ್ಫಾರ್ಮೇಷನ್ಸ್ನ ಪ್ರಾಸೆಸ್ ಮಾಡ್ತದೆ. ನೆಕ್ಸ್ಟ್ ಟೂ ಟೈಪ್ಸ್ ಆಫ್ ದಿ ನರ್ವ್ಸ್ ಇನ್ಫ್ಲುಯೆನ್ಸಸ್. ಫಸ್ಟ್ ಒನ್ ಎಲೆಕ್ಟ್ರಿಕಲ್ ನರ್ವ್ಸ್ ಇನ್ಫ್ಲುಯೆನ್ಸಸ್, ಸೆಕೆಂಡ್ ಒನ್ ಕೆಮಿಕಲ್ ನರ್ವ್ಸ್ ಇನ್ಫ್ಲುಯೆನ್ಸಸ್. ಎಲೆಕ್ಟ್ರಿಕಲ್ ಅಂತಂದರೆ ವಿತಿನ್ ದಿ ನ್ಯೂಟ್ರಾನ್. ಕೆಮಿಕಲ್ ಅಂತಂದರೆ ಅಕ್ಯೂರ್ಸ್ ದಿ ಅಂದರೆ ಬಿಟ್ವೀನ್ ಟೂ ನ್ಯೂಟ್ರಾನ್ಸ್ ಇರ್ತಾವೆ. ಎಲೆಕ್ಟ್ರಿಕಲ್ ನರ್ವ್ ಇಂಪ್ಲೂಸಸ್ ಅಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ದಟ್ ಈಸ್ ಟ್ರಾವೆಲ್ಸ್ ಥ್ರಾಗ್ ದಿ ನರ್ವ್ಸ್ ಟು ಟ್ರಾನ್ಸ್ಮಿಟ್ ಮೆಸೇಜಸ್ ಫ್ರಮ್ ದಿ ಒನ್ ಪಾರ್ಟ್ ಟು ಒನ್ ಬಾಡಿ ಟು ಅನದರ್. ದಿಸ್ ಈಸ್ ಎ ಎಲೆಕ್ಟ್ರಿಕಲ್ ನರ್ವ್ಸ್. ಅದರಲ್ಲಿ ಮತ್ತೆ ಟೈಪ್ಸ್ ಆಫ್ ನ್ಯೂರಾನ್ಸ್ ಬರ್ತಾವೆ. ಅವ್ಯಾವಪ್ಪ ಅಂದ್ರೆ ಸೆನ್ಸರಿ ನ್ಯೂರಾನು, ಮೋಟಾರ್ ನ್ಯೂರಾನು, ರಿಲೇ ನ್ಯೂರಾನ್. ಸೆನ್ಸರ್ ನ್ಯೂರಾನ್ ಅಂದರೆ ಕ್ಯಾರೀಸ್ ದಿ ನರ್ವ್ಸ್ ಇಂಪ್ಲೂಸಸ್ ಫ್ರಮ್ ನೆಸೆಸರಿ ಆರ್ಗನ್ಸ್. ಯಾವ್ಯಾವ ಅಂದ್ರೆ ಸಚ್ ಆಸ್ ಎ ಹೈ, ಇಯರ್, ನೋಸ್, ಸ್ಕಿನ್, ಟಂಗ್ ಟು ಬ್ರೈನ್. ದಿಸ್ ಈಸ್ ಅ ಸೆನ್ಸರಿ ಆರ್ಗನ್ಸ್. ನೆಕ್ಸ್ಟ್ ಮೋಟಾರ್ ನ್ಯೂಟ್ರಾನ್ಸ್ ಯಾವಪ್ಪ ಅಂದರೆ ಕ್ಯಾರಿ ನರ್ವ್ಸ್ ಇಂಪ್ಲೂಸಸ್ ಫ್ರಮ್ ಬ್ರೈನ್ ಟು ಟಾರ್ಗೆಟ್ ಆರ್ಗನ್ಸ್ ಸಚ್ ಆಸ್ ಎ ಮಸಲ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್. ಅಂದರೆ ಇದು ಮೆದುಳು, ಬೆನ್ನುಹುರಿ ಅಥವಾ ಸ್ನಾಯುಗಳು, ಗ್ರಂಥಿಗಳಿಗೆ ನೇರ ಪ್ರಚೋದನೆ ಅಂದರೆ ಡೈರೆಕ್ಟ್ ಪ್ರೊಸೆಸ್ ಇಲ್ಲಿ ಆಗ್ತದೆ ಮೋಟಾರ್ ನ್ಯೂಟ್ರಾನ್ಸಲ್ಲಿ. ರಿಲೇ ನ್ಯೂಟ್ರಾನ್ಸ್ ಅಂತಂದರೆ ಕನೆಕ್ಟೆಡ್ ಬಾತ್ ಅಂದರೆ ಇಲ್ಲಿ ಎರಡು ಪ್ರೊಸೆಸ್ ಆಗ್ತಾವೆ, ಬಾತ್ ಸೆನ್ಸರಿ ಆ್ಯಂಡ್ ಮೋಟಾರ್ ನ್ಯೂಟ್ರಾನ್ಸ್. ಎರಡು ಕ್ರಿಯೆಗಳು ಒಂದೇ ರೀತಿ, ಎರಡು ಕ್ರಿಯೆಗಳ ನಡುವೆ ನಡೀತಕ್ಕಂಥ ಸಂದೇಶಗಳನ್ನು ಒಂದೇ ರೀತಿ ಒಂದೇ ನರಕೋಶಕ್ಕೆ ಸಾಗಿಸ್ತದೆ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ಸ್ ಆಫ್ ದಿ
ನರ್ವ್ ಸಿಸ್ಟಮ್ಸ್. ಕ್ಲಾಸಿಫಿಕೇಷನ್ಸ್ ಆಫ್ ದಿ ನರ್ವ್ ಸಿಸ್ಟಮ್ಸ್ ಯಾವಪ್ಪ ಅಂದ್ರೆ, ಒಂದು ಸೆಂಟ್ರಲ್ ನರ್ವ್ ಸಿಸ್ಟಮ್ಸ್, ಇನ್ನೊಂದು ಪೆರಿಫೆರಲ್ ನರ್ವ್ ಸಿಸ್ಟಮ್ಸ್. ಇದರಲ್ಲಿ ಶಾರ್ಟ್ಕಟ್ಟಾಗಿ CNS PNS ಅಂತ ಹೇಳ್ತೀವಿ. ಸೆಂಟ್ರಲ್ ನರ್ವ್ ಸಿಸ್ಟಮ್ಸಲ್ಲಿ ಯಾವಪ್ಪ ಅಂದರೆ ಟೈಪ್ಸು ಬ್ರೈನ್ ಮತ್ತು ಸ್ಪಿನಲ್ ಕಾರ್ಡ್ ಅಂತ ಬರ್ತಾವೆ. ಬ್ರೈನಲ್ಲಿ ಯಾವುದಪ್ಪ ಅಂದರೆ ಅದರಲ್ಲಿ ಮತ್ತೆ 3 ಟೈಪು: ಫೋರ್ ಬ್ರೈನು, ಮಿಡ್ ಬ್ರೈನು, ಇಂಡ್ ಬ್ರೈನು. ಅಂದರೆ ಫೋರ್ ಬ್ರೈನ್ ಅಂತ ಬಂದರೆ ಮುಮ್ಮೆದುಳು, ಮತ್ತು ಮಿಡ್ ಬ್ರೈನ್ ಅಂತ ಅಂದರೆ ಮಧ್ಯದ ಮೆದುಳು, ಮತ್ತು ಇಂಡ್ ಬ್ರೈನ್ ಅಂತಂದರೆ ಹಿಂಭಾಗದ ಮೆದುಳು ಅಂತ ಕರಿತೀವಿ. ಅದೇ ಸ್ಪಿನಲ್ ಕಾರ್ಡ್ಗೆ ಏನಂತ ಕರಿತೀವಪ್ಪ ಅಂತಂದರೆ ಬೆನ್ನೂರಿ ಅಂತ ಕರಿತೀವಿ ಸ್ಪಿನಲ್ ಕಾರ್ಡ್ಗೆ. ನೆಕ್ಸ್ಟು ಇದು ಬೆನ್ನೂರು ಏನು ಮಾಡ್ತದೆ ಅಂದರೆ ದೇಹದ ನಡುವಿನ ಸಂದೇಶಗಳನ್ನು ಸಾಗಿಸ್ತದೆ. ನೆಕ್ಸ್ಟು ಇದು ಪೆರಿಫೆರಲ್ ನರ್ವ್ ಸಿಸ್ಟಮ್ ಅಂದರೆ 2 ಟೈಪ್ಸ್ ಯಾವಪ್ಪ ಅಂದರೆ ಆಟೋನಾಮಿಕ್ಕು ಮತ್ತು ಸೊಮ್ಯಾಟಿಕ್ ಅಂತೇಳಿ. ಆಟೋನಾಮಿಕ್ ಅಂತಂದರೆ ಇದು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸ್ತದೆ, ಅಂದರೆ ಇನ್ವ್ಯಾಲೆಂಟರಿ ಆಗುತ್ತೆ. ಸ್ಟೊಮ್ಯಾಟಿಕ್ ಅಂತಂದರೆ ಇದು ವ್ಯಾಲೆಂಟರಿ, ಅಂದರೆ ಐಚ್ಛಿಕ ದೇಹದ ಚಲನಗಳನ್ನು ನಿಯಂತ್ರಿಸ್ತಾವೆ. ಇದು ಅನೈಚ್ಛಿಕಕ್ಕೆ ಆದಂಥ ಹಾರ್ಟ್ ಎಕ್ಸಾಂಪಲ್ಲು. ಅದೇ ರೀತಿ ಸ್ಟೊಮ್ಯಾಟೊ ನರ್ವ್ ಸಿಸ್ಟಮ್ಸ್ ಅಂದರೆ ಇಲ್ಲಿ ಅನೈಚ್ಛಿಕ ಅಂದರೆ ಒಳಗಡೆ ಆಗ್ತಂಥ ಪ್ರೊಸೆಸ್. ಈಗ ಉಂಡಿದ್ದ ಆಹಾರ ನಮ್ಮ ಒಳಗಡೆ ಡೈಜೆಷನ್ ಆಗ್ತದೆ ಅದು. ಈ ಸ್ಟೊಮ್ಯಾಟೊಕ್ಕೆ ಎಕ್ಸಾಂಪಲ್ ಅಂದರೆ ನಮ್ಮ ಕೈಗಳ ಚಲನೆ ಆಗ್ತಿರೋದು, ಅಥವಾ ನಮ್ಮ ಕೈಗಳ ದೇಹದ ಚಲನೆಯನ್ನು ನಿಯಂತ್ರಿಸುವಂಥ, ಅಂದರೆ ನಾವು ನಿಯಂತ್ರಣ ಮಾಡ್ಬೋದು, ಕೈ ಮಡಚ್ಬೋದು ಮತ್ತು ಬಿಡ್ಬೋದು. ನಾವು ನಮ್ಮ ದೇಹದ ಯಾವುದೇ ಪಾರ್ಟ್ಸ್ಗಳನ್ನು ಹೊರಗಡೆಯಿಂದ ನಾವು ಏನಾದರೂ ಆ್ಯಕ್ಟಿವಿಟೀಸ್ ಮಾಡೋದನ್ನು ನಾವು ಮನಸಿದ್ರೆ ಮಾಡ್ಬೋದು, ಮನಸ್ಸಿಲ್ಲ ಅಂದರೆ ಬಿಡ್ಬೋದು. ಅದು ನಮ್ಮ ಕಂಟ್ರೋಲಲ್ಲಿ ಐತಿ, ನಮ್ಮ ನಿಯಂತ್ರಣದಲ್ಲಿ ಐತಿ. ಬಟ್ ಅನೈಚ್ಛಿಕ ಕ್ರಿಯೆಗಳು ನಮ್ಮ ದೇಹದೊಳಗೆ ನಡೀತಕ್ಕಂಥ ಹಾರ್ಟ್ ಬೀಟ್ಸ್ ಅವು ಯಾವುದೇ ರೀತಿ ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವು ಅನೈಚ್ಛಿಕ ಕ್ರಿಯೆಗಳು. ಇವು ಐಚ್ಛಿಕ ಕ್ರಿಯೆಗಳು ಸ್ಟೊಮ್ಯಾಟೊ ನರ್ವ್ ಸಿಸ್ಟಮ್ಸ್ ಆಗಿರ್ತವೆ, ಅವು ಐಚ್ಛಿಕ ಕ್ರಿಯೆಗಳಾಗಿರ್ತವೆ. ಇದು ಟೈಪ್ಸ್ ಆಫ್ ದಿ ಆಟೋನಾಮಿಕ್ಕು ಮತ್ತು ಸ್ಟೊಮ್ಯಾಟಿಕ್ಕು. ಮತ್ತು ಆಟೋನಾಮಿಕಲ್ಲಿ ಮತ್ತೆ ಎಷ್ಟು ಟೈಪ್ಸ್ ಅಪ್ಪ ಅಂತಂದರೆ ಸಿಂಪಥೆಟಿಕ್ಕು ಮತ್ತು ಪ್ಯಾರಾಸಿಂಪಥೆಟಿಕ್ ಅಂತೇಳಿ ಮತ್ತೆ 2 ಟೈಪ್ಸ್ ಬರ್ತವೆ. ಸಿಂಪಥೆಟಿಕ್ ಅಂದರೆ ಫೈಟ್ ಆರ್ ಫ್ಲೈಟ್. ಅದೇ ಪ್ಯಾರಾಸಿಂಪಥೆಟಿಕ್ ಅಂದರೆ ರೆಸ್ಟ್ ಆರ್ ಡೈಜೆಸ್ಟ್, ಅಂದರೆ ಅವು ರೆಸ್ಟಲ್ಲಿ ಇರ್ತಾವೆ. ಇದು ಏನಪ್ಪ ಅಂದರೆ ಫಸ್ಟು ಸಿಂಪಥೆಟಿಕ್ ಅಂತಂದರೆ ದಿಸ್ ಈಸ್ ಎ ಆಟೋಮೆಟಿಕ್ ನರ್ವ್ ಸಿಸ್ಟಮ್ಸ್ ಪ್ರಿಪೇರ್ ದಿ ಬಾಡಿ ರೆಸ್ಪಾಂಡ್ ಟು ಸ್ಟ್ರೆಸ್, ಡೇಂಜರು ಆ್ಯಂಡ್ ಎಮರ್ಜೆನ್ಸಿ. ಇದು ಎಮರ್ಜೆನ್ಸಿಯಲ್ಲಿ ಸಹಾನುಭೂತಿ ನರಮಂಡಲ ಅಂತೀವಿ. ಇದು ಆಯಾಸ, ಒತ್ತಡ, ತುರ್ತು ಪರಿಸ್ಥಿತಿಯೊಳಗೆ ದೇಹವನ್ನು ನಿಯಂತ್ರಣಗೊಳಿಸಲು, ಅದನ್ನು ಸಿದ್ಧಗೊಳಿಸಲು ಇದು ನಮ್ಗೆ ಹೆಲ್ಪ್ ಮಾಡ್ತದೆ. ಯಾವುದಪ್ಪ ಅಂತಂದ್ರೆ ಸಿಂಪಥೆಟಿಕ್ ನರ್ವ್ ಸಿಸ್ಟಮ್ಸ್. ಇದು ಫೈಟ್ ಆರ್ ಫ್ಲೈಟ್ ಅಂದರೆ ನಾವು ಅದ್ರ ಜೊತೆ ನಾವು ಪ್ರಿಪೇರ್ ಅಂದರೆ ಫೇಸ್ ಮಾಡೋಕೆ ನಮಗೆ ಎಲಿಜಿಬಲ್ ಆಗೋ ರೀತಿ ರೆಡಿ ಮಾಡೋದು ಯಾವುದಪ್ಪ ಅಂತಂದರೆ ಸಿಂಪಥೆಟಿಕ್ ಆಗಿರ್ತದೆ. ನೆಕ್ಸ್ಟ್ ಪ್ಯಾರಾಸಿಂಪಥೆಟಿಕ್ ಯಾವ ರೀತಿ ಆಗಿರ್ತದಪ್ಪ ಅಂತಂದ್ರೆ ಇದು ಮೇನ್ ಫಂಕ್ಷನ್ಸ್ ಆಫ್ ದಿ ಪ್ರಮೋಟ್ಸ್ ಡೈಜೆಸ್ಟಿವ್ ಸ್ಲೋ ಆ್ಯಂಡ್ ಹಾರ್ಟ್ ರೇಟ್. ಅಂದರೆ ಇದು ಪರಾಭನುತಿ ನರಮಂಡಲ ಅಂತೀವಿ. ಇದು ಅಂದರೆ ವಿಶ್ರಾಂತಿ, ಜೀರ್ಣಕ್ರಿಯೆಯನ್ನು ನಿಯಂತ್ರಿಸುವಂಥ ಒಂದು ನರಮಂಡಲ ಆಗಿದ್ದು, ಇದು ರೆಸ್ಟ್ ಅಂದರೆ ಡೈಜೆಸ್ಟ್ ಅಂದರೆ ರೆಸ್ಟ್ ಪೊಸಿಷನಲ್ಲಿ ಇರುತ್ತಿದ್ದು, ಅಂದರೆ ಸ್ಲೋ ಪ್ರೊಸೆಸ್ಸಲ್ಲೇ ನಿಧಾನವಾಗಿ ಒಂದು ಡೈಜೆಸ್ಟಿವ್ ಸಿಸ್ಟಮ್ಸ್ ಜೀರ್ಣಕ್ರಿಯೆಗಳನ್ನು ಮಾಡ್ತಿರ್ತದೆ ಇದು. ನೆಕ್ಸ್ಟ್ ಆರ್ಗನ್ಸ್ ಆಫ್ ನರ್ವ್ ಸಿಸ್ಟಮ್ಸಲ್ಲಿ 3 ಬರ್ತಾವೆ: ಬ್ರೈನು, ಸ್ಪಿನಲ್ ಕಾರ್ಡು, ನೆಕ್ಸ್ಟ್ ನರ್ವ್ಸ್. ಬ್ರೈನ್ ಅಂದರೆ ಮೆದುಳು, ಸ್ಪಿನಲ್ ಕಾರ್ಡ್ ಅಂದರೆ ಬೆನ್ನುಹುರಿ, ನರ್ವ್ಸ್ ಅಂದರೆ ನರಗಳು. ಈಗ ಬ್ರೈನ್ದು ಏನಪ್ಪ ಅಂದರೆ ಇದು ಬ್ರೈನ್ದು ಕೆಲಸ ಏನಪ್ಪ ಅಂದರೆ ಕಂಟ್ರೋಲ್ ದಿ ಸೆಂಟರ್ ಆಫ್ ದಿ ಬಾಡಿ, ದೇಹದ ಎಲ್ಲ ಕಾರ್ಯಗಳನ್ನು ನಿಯಂತ್ರಿಸುವಂಥ ಒಂದು ಅಂಗ ಇದು. ಮತ್ತು ಸ್ಪಿನಲ್ ಕಾರ್ಡ್ ಏನಪ್ಪ ಅಂದರೆ ಬೆನ್ನುಹುರಿ, ಅಂದರೆ ಇದು ಬ್ರೈನ್ ಟು ದಿ ರೆಸ್ಟ್ ಆಫ್ ಬಾಡಿ ಆ್ಯಂಡ್ ಕಂಟ್ರೋಲ್ಸ್ ರಿಫ್ಲೆಕ್ಸ್ ಆ್ಯಕ್ಷನ್ಸ್. ಮೆದುಳು ದೇಹದ ವಿವಿಧ ಭಾಗಗಳ ನಡುವೆ ಸಂದೇಶಗಳನ್ನು ಸಾಗಿಸ್ತದೆ. ನೆಕ್ಸ್ಟ್ ನರ್ವ್ಸ್ ಏನು ಮಾಡ್ತಪ್ಪ ಅಂದರೆ ಮೆಸೇಜಸ್ ಕ್ಯಾರೀಸ್ ಥ್ರೂಔಟ್ ಆಫ್ ದಿ ಬಾಡಿ.